ಎಂಟನೇ ತಿಂಗಳಲ್ಲಿ ಯಾವುದೇ ಒಂದು ಪ್ರತಿ ವರ್ಷ 8ನೇ ತಿಂಗಳಲ್ಲಿ ಹುಟ್ಟರೆ ಅವ್ರಿಗೆ ತುಂಬ ರಾಜಯೋಗ ಬರುತ್ತೆ. ಅವ್ರನ್ನ ಎಂಥದೇ ಆಗಿರಲಿ, ಅದು ಏನೇ ಆಗಿರಲಿ ನಿಮ್ಮ ಮನೇಲಿ ತಾಂಡವಾಡುತ್ತೆ. ವರಮಹಾಲಕ್ಷ್ಮಿ ಹಬ್ಬನ ದಯವಿಟ್ಟು ನನ್ನ ಮುಹೂರ್ತವನ್ನು ನೀವು ಕೇಳಿ ಇಡಿಸ್ಕೊಳ್ಳಿ. ಯಾಕಂದರೆ ಇಂಥ ಗಳಿಗೆಲಿ ಮಾಡಿದಾಗ ಅದು ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡುವಂಥ ಒಂದು ಟೈಮನ್ನು ಗಳಿಗೆನ ನಾನು ಕೊಡಬಲ್ಲೆ. ಅದನ್ನು ನನ್ನ ಟೈಮ್, ಯಾಕಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ಮಾಡೋ ಹಬ್ಬ. ನಮ್ಮ ಮನೇಲಿ ಎಲ್ಲ ಹಬ್ಬದಕ್ಕಿಂತ ಹೆಚ್ಚು ಇಷ್ಟಪಡೋ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ನಾನು ಕೂಡ ಅವತ್ತು 21ನೇ ತಾರೀಕೆ ಮಾಡ್ತಾಯಿದ್ದೀನಿ. ನನ್ನ ಟೈಮಲ್ಲಿ ನನ್ನ ಗಳಿಗೆಯಲ್ಲಿ ನೀವು ಪೂಜೆ ಮಾಡಬೇಕಾ? ನಮ್ಮ ಮನೆಯಲ್ಲಿ ಇಟ್ಟಿದಂಥ ಹೂವು ನಿಮ್ಮ ಮನೇಲಿ ಇರಬೇಕಾ? ನಾನು ನಮ್ಮ ಮನೆಯಲ್ಲಿ ಯಾವ ಸ್ಟೋನನ್ನು ಇಡ್ತೀನಿ ಅದು ನಿಮ್ಮ ಮನೇಲಿ ಸ್ಟೋನ್ ಇಡಬೇಕಾ? ಇದೆಲ್ಲವೂ ಲಕ್ಷ್ಮಿಗೆ ಏನೇನು ಇಷ್ಟ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಒಂದೊಂದು ಇಷ್ಟ ಆಗುತ್ತೆ, ಒಂದೇ ಸರಿ ಇಷ್ಟ ಆಗಲ್ಲ. 100% ತಾವೇ ಎಂದಿನಂತೆ ನೀವು ಇಷ್ಟಪಡ್ತೀರ, ಅದಲ್ಲ. ಆ ಒಂದು ನಕ್ಷತ್ರಕ್ಕೆ, ಆ ಒಂದು ಲಗ್ನಕ್ಕೆ, ಆ ಒಂದು ರಾಸಿಗೆ ಯಾವೆಲ್ಲ ಸ್ಟೋನ್ ಇಟ್ಟರೆ ನಿಮ್ಮ ಮನೇಲಿ ದರಿದ್ರ ಲಕ್ಷ್ಮಿ ಹೋಗಿ ವರಲಕ್ಷ್ಮಿ ಬರುತ್ತೆ. ಒಂದು ಸಖತ್ ಪಾಸಿಟಿವ್ ಒಂದು ಹೊಸ ಟಿಪ್ಪನ್ನು ಈ ಸರಿ ಕಂಡುಹಿಡಿದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಪುಟ್ಟ ಲಕ್ಷ್ಮಿನ ನಿಮ್ಮ ಮನೇಲಿ ಎಲ್ಲಿಡಬೇಕು ಅನ್ನೋದು ತುಂಬ ತನ ಬಂದಿದ್ದೀನಿ. ನಾನು ಈಗಲೇ ನಮ್ಮ ಮನೇಲಿ ಇಟ್ಟಿದ್ದೀನಿ 100%. ನನ್ನ ಮಗಳು ಹಾಸನ್ಗೆ ಹೋಗಿದ್ಲಿ, ಇವತ್ತು ಬಂದವಳೆ. ಶಾಕ್ ಆಯ್ತಾಳೆ ನಮ್ಮ ಮನೆಗೆ ಬಂದಿದ ತಕ್ಷಣ. ನಮ್ಮ ಮನೇಲಿ ಒಂದು ಪುಟ್ಟ ಲಕ್ಷ್ಮಿನ ಎಲ್ಲಿಟ್ಟರೆ ದುಡ್ಡು ಬರುತ್ತೆ. ಬರೀ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಅದು ಡೈಲಿ ಆ ಜಾಗದಲ್ಲಿದ್ದರೆ ನಿಮ್ಮ ಮನೆಗೆ ದುಡ್ಡು ಬರುತ್ತೆ. ಆ ಜಾಗ ದುಡ್ಡು ಬೇಕಾ? ನೀವು ನಮಗೆ ಸಂಸ್ಥೆ ಕರೆ ಮಾಡಿ, ಇದು ಸೀಕ್ರೆಟಾಗಿ ಇರ್ತದೆ. ನಿಮಗೆ ಬೇಕು ಅಂದರೆ, ಯಾಕಂದರೆ ಇದು ಅಸ್ಟ್ರಾಲಜಿ ಕಾರ್ಯಕ್ರಮ ಟಿ ವಿಲಿ ನಿಮಗೆ ಜ್ಯೋತಿಷ್ಯವನ್ನು ಹೇಳೋಕ್ಕೆ ಟಿಪ್ಸು ಬೇಕು ಅಂದರೆ ಎಲ್ಲರೂ ಕೂಡ ನನ್ನ ಸ್ಕ್ರೀನ್ ಮೇಲಿರೋಂಥ ನಂಬರ್ಗೆ ಫೋನ್ ಮಾಡಿ. ನಿಮ್ಮ ಮನೆಯಲ್ಲಿ ಪುಟ್ಟ ಲಕ್ಷ್ಮಿನ ಎಲ್ಲಿ ಇಟ್ಟಾಗ ನಿಮಗೆ ದೊಡ್ಡ ಲಕ್ಷ್ಮಿ ಎಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ವರಮಹಾಲಕ್ಷ್ಮಿ ಹಬ್ಬ 21ಕ್ಕೆ, ಇವತ್ತಿಂದಲೇ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ಬೇಕಾ? ನಿಮ್ಮ ಮನೇಲಿ ಯಾವಾಗಲೂ ವರಮಹಾಲಕ್ಷ್ಮಿ ತಾಂಡಾಡ್ಬೇಕಾ? ನಿಜವಾಗ್ಲೂ ಹೇಳ್ತಿದ್ದೀನಿ, ಆ ಒಂದು ಲಕ್ಷ್ಮಿನ ನೀವು ಆ ಜಾಗದಲ್ಲಿ ಇಟ್ಟರೆ ಸಾಕು, ನಿಮಗೆ ಪಾಸಿಟಿವ್ ಮೇಲೆ ದುಡ್ಡು ಕೊಟ್ಟೋ ಅಂತ ಸುರಿತಿರುತ್ತೆ. ದುಡ್ಡು ಒಂದು ಮಂಕ್ರಿ ಬೇಕು, ದುಡ್ಡು ನಿಮ್ಮ ಮನೇಲಿ ತಾಂಡವಾಡುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಬರೋಕ್ಕಿಂತ ಮುಂಚೆನೇ ನಿಮ್ಮ ಮನೇಲಿ ಲಕ್ಷ್ಮಿ ತುಂಬ ಇರುತ್ತೆ. ಯಾರೆಲ್ಲ ನಿಮಗೆ ಲಕ್ಷ್ಮಿ ಎಲ್ಲಿ ಇಡಬೇಕು ಅನ್ನೋರು ದಯವಿಟ್ಟು ಆ ಒಂದು ಪುಟ್ಟ ಲಕ್ಷ್ಮಿನ ಆ ಜಾಗದಲ್ಲಿ ಇಟ್ಟಾಗ ಸಖತ್ ಎನರ್ಜಿ ಜಂಪ್ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ನಿಮಗೆ ಅದೃಷ್ಟ ಬರುತ್ತೆ. ಎಂಥ ಕಷ್ಟ, ಎಂಥ ಸಾಲ, ಎಂಥ ಬಾಧೆ ಇದ್ರೂ ಕೂಡ ಬಗೆಹರಿತಿದೆ. ಆ ಲಕ್ಷ್ಮಿನ ಆ ಜಾಗದಲ್ಲಿ ಇಡಬೇಕು. ಆ ಲಕ್ಷ್ಮಿ ನಿಮ್ಮ ಎನರ್ಜಿ ಇರುತ್ತೆ. ಖಂಡಿತ ಕೂಡ ನಿಮಗೆ ಬೇಕು ಅಂದರೆ ಖಂಡಿತ ಕೂಡ ನನ್ನ ಸಂಸ್ಥೆ ನಂಬರ್ಗೆ ಫೋನ್ ಮಾಡಿ ಆ ಫೋಟೋವನ್ನು ಕಳಿಸ್ತೀನಿ. ಆ ಫೋಟೋ ಅಲ್ಲ, ಅದೊಂಥರ ಅದೊಂದು ಸಬ್ಜೆಕ್ಟ್ ಹೇಳ್ಬಾರ್ದು, ಸೀಕ್ರೆಟ್ ಇರಬೇಕು ಜನಗಳಿಗೆ. ಎಲ್ಲರೂ ಹೇಳ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಫೋಟೋ ಅಲ್ಲ, ಫೋಟೋ ಅಂತಲ್ಲ, ಇಲ್ಲ ನಾನು ಹೇಳಲ್ಲ. ನೀವು ಫೋನ್ ಮಾಡಿ ನನ್ನ ಸಂಸ್ಥೆಗೆ. ನಾನು ನೋಡಿ, ಒಂದು ಕಂಪ್ನಿ ಥರ ನಡೆಸ್ತಾ ಇದ್ದೀನಿ. ಇವು ಸಿನಿಮಾನ ನೀವು ನೋಡಬೇಕು ಅಂದರೆ ಥಿಯೇಟ್ರಿಗೆ ಹೋಗ್ಬೇಕಾಗತ್ತೆ, ಏನೇಳಿ. ಹಾಗಾಗಿ ಇಲ್ಲ ವೆಯ್ಟ್ ಮಾಡೋಕತ್ತೆ. ಇವು 100% ಆ ಜಾಗದಲ್ಲಿ ಲಕ್ಷ್ಮಿ ನೀಡಿ. ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕು ಇರೋದಕ್ಕೆ ನಿಮ್ಗೆ ಅರ್ಧ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಟ್ರೈಲರ್ ತರ ಹೇಳ್ತಾ ಇದ್ದೀರಾ ಜನರು. ವರಮಹಾಲಕ್ಷ್ಮಿ ಹಬ್ಬ ಬರೋದಕ್ಕೆ ನಿಮ್ಮ ಮನೆ ಲಕ್ಷ್ಮಿ ತಾಂಡವಾಡ್ತಾರೆ. ನನಗೆ ತುಂಬ ನಂಬಿಕೆ ಇದೆ, ತುಂಬ. ನಾನು ಇವತ್ತೇ ಪ್ರಯೋಗ ಮಾಡಿ ಬಂದಿದ್ದು. ದುಡ್ಡು ಬಂತ ಅದು ಜಾಸ್ತಿ ಅಂತ ಹೇಳ್ಬೋದು, ಏನೇಳೆ. ನಾವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ, ಏನೇಳೆ. ಊಹೆ ಕೂಡ ಮಾಡೋಕ್ಕಾಗಲ್ಲ. ಪಾಸಿಟಿವ್ಗಳನ್ನ ಅಷ್ಟು ನೋಡ್ಬೋದು, ಏನೇಳೆ. ಪಾಸಿಟಿವ್ ಎನರ್ಜಿ ಮತ್ತೆ ಫ್ರೆಂಡ್ಶಿಪ್, ರಿಲೇಶನ್ಶಿಪ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ ಗುರುಜಿ ನಿಮ್ಗೆ? ಹೆಂಗ್ ಕಂಡುಹಿಡಿತೀರಾ? ಈಗ ಹೇಳಿದ್ರಿ ಅಲ್ಲ, ಆ ಒಂದು ಜಾಗದಲ್ಲಿ ಇಟ್ರೆ ಆ ಲಕ್ಷ್ಮಿ ಅಥವಾ ವಿಗ್ರಹ ಫೋಟೋ ಏನು ನೀವು ರಿವೀಲ್ ಕೂಡ ಮಾಡ್ತಾ ಇಲ್ಲ, ಹೆಂಗ್ ಕಂಡುಹಿಡಿತೀರಾ ಇದನ್ನೆಲ್ಲ? ಹೆಂಗ್ ಗೊತ್ತಾಗುತ್ತೆ? ಇಲ್ಲ, ನಾನು ಇವತ್ತು ಪ್ರಯೋಗ ಮಾಡಿ ಇಟ್ಬಿಟ್ಟು ಹೋದೆ. ಇಸ್ ಎಕ್ಸಾಕ್ಟ್ ಇದು ಇಲ್ಲಿ ಇರಬೇಕು. ಇದು ಅಪೋಸಿಟ್ ಆಗಿ ಹೇಳ್ತಾರೆ, ಇಲ್ಲಿ ಇಟ್ಟು ಹೋಗೋಣ ಇವತ್ತು ಏನೇನಾಗುತ್ತೆ ಅಂತ. ತುಂಬಾ ಪಾಸಿಟಿವ್, ತುಂಬ ಅಂದರೆ ತುಂಬ ಪಾಸಿಟಿವ್. ನನ್ನ ಲೈಫಲ್ಲಿ ಇವತ್ತಷ್ಟು ಊಟ, ತಿಂಡಿ, ಟಿಫನ್ ಎಲ್ಲ ನಿಮಗೆ ಗೊತ್ತಿಲ್ಲ. ನನಗೆ ಯಾರೋ ನನಗೆ ಬೇಕಾದ್ರೆ ಸುಮ್ಮನೆ ಕಿರಿಕಿರ್ತಿ. ಅವ್ನು ಭಾನುವಾರ ಅವನೇ ಅಡುಗೆ ಮಾಡೋದು ಓನಾಗಿ. ನಾನು ನೆನೆಸ್ಕೊಬಿಟ್ಟೆ, ಒಂದು ಸ್ವಲ್ಪ ಚಿಕನ್ನು ಮಟನ್ ಸಾರು ಮಾಡ್ತಿಲ್ಲ, ಕೊಡ್ಕಳಿಸಿ ನೋಡ, ನೀನು ತುಂಬ ಚೆನ್ನಾಗಿ ಮಾಡ್ತೀಯ, ಯಾರ್ಯಾರು ಕೂಡ. ನಾನು ತಿನ್ನೋದು ಬಿಟ್ಬಿಟ್ಟೆ, ಗುರು ಪೌರ್ಣಮಿಂದ ಬಿಟ್ಬಿಟ್ಟೆ ನಾನು. ನನಗೆ ಬೇಕಾದ ಊಟ ನನಗೆ ಬಂತು, ವೆಜ್ ಊಟ. ನಾನು ಬೇಕಾದ ನಾನು ಅವ್ರಿಗೆ ಕೊಟ್ಟೆ, ಅವ್ರ ಊಟ ನಾನು ಇಸ್ಕೊಂಡು ನಾನು ಊಟ ಅವ್ರಿಗೆ ಕೊಟ್ಟೆ. ತುಂಬ ಚೆನ್ನಾಗಿತ್ತು ಊಟ, ಟಿಫನ್ನು. ಜ್ಯೋತಿಷ್ಯನೂ ಕೂಡ ಕಳೆದೋಗೋ ಥರ ಹೇಳ್ಬಿಟ್ಟಿದ್ದೀನಿ. ಶಾಕ್ ಆದೆ. ಇವತ್ತು ನಾನು ಒಬ್ರು ಯಾರೋ ಒಂದು ಕ್ಲೈಂಟ್ಸ್ ಜ್ಯೋತಿಷಗಳಿಗೆ ಬಂದರು, ಭಾಳ ಕೆಲಸಕ್ಕೆ ಅದು ಕೂರಿಸ್ಕೊಂಡೆ. ಹೊಸ ಹುಡುಗಿ ಅಲ್ವಾ, ಹೇಳ್ತಿದ್ದೆ ನೋಡಿ ಹೆಂಗೆ ಏನು ಅನ್ನಿಸ್ತು ಅಂತ ಹೇಳಿದೆ ನಾನು. ಒಬ್ರು ಚಿಂದಿ ಉಡಾಸ್ತಾ ಇದ್ದೆ. ನಾನು ಒಬ್ರಿಗೆ ಹೇಳ್ತಿದ್ದೆ, ನೋಡಿ ಜ್ಯೋತಿಷ ಅಂದರೆ ನೀವು ಸತ್ತ ಒಂದು ಪಾರ್ಟ್ಸ್ ಒಳಗಡೆ ಎಲ್ಲ ಕಿತ್ತಾಕ್ಬಿಡ್ತಾರೆ ಅಂತ ಹೇಳಿದೆ. ಈಗಲೇ ಹಿಂಗಾಗುತ್ತೆ ಅಂತ. ಅಂದರೆ ಗ್ರಹ ಒಬ್ಬೊಬ್ರಿಗೂ ಒಂದೊಂದು ಹೇಳುತ್ತೆ.